ನಾನು ಹೇಳ್ದಾಗೆ ನೀನು ಕೇಳಿದ್ರೆ ನಿನ್ನ ಮಗ ಆರಾಮಾಗಿ ಪಾಸ್ ಆಗ್ತಾನೆ. ಜೊತೆಗೆ ಊರ ಜನರ ಮುಂದೆ ನಮ್ಮ ಮಾವನವ್ರಿಗೆ ಅವಮಾನ ಕೂಡ ಆಗುತ್ತೆ. ಗುಡ್ ಮಾರ್ನಿಂಗ್. ಇದೆಲ್ಲರ ನೀವು ಹೇಳಕ್ ಬಂದಿದ್ದು? ಅಲ್ಲ, ನೀವೇನು ನಿದ್ದೆ ಮಾಡ್ತೀರಾ ಇಲ್ವಾ? ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂದರೆ ಮೆದ್ಲು ಸರಿಯಾಗಿ ಕೆಲಸ ಮಾಡೋಕ್ಕಿಲ್ಲ ಅಂತ ಓದಿಲ್ವೇ? ಏನು ಮಾಡೋದು ರಾಮೋರೆ, ಅವಸರದಲ್ಲಿ ಪೇಪರ್ಸ್ ಕರೆಕ್ಟ್ ಮಾಡಬಾರ್ದಲ್ವಾ? ಮಕ್ಕಳು ಪಾಪ ಅಷ್ಟು ಕಷ್ಟಪಟ್ಟು ಎಕ್ಸಾಮ್ ಬರೀತಾರೆ. ನಾವು ಅದನ್ನು ಕಾಟಾಚಾರಕ್ಕೆ ಕರೆಕ್ಟ್ ಮಾಡೋದು ಸರಿ ಇರಲ್ಲ ಅಲ್ವಾ? ನಾನು ಒಬ್ರೊಬ್ರ ಉತ್ತರನೂ ಕರೆಕ್ಟಾಗಿ ಓದಿನೇ ಮಾರ್ಕ್ಸ್ ಕೊಡೋದು. ಅಯ್ಯೋ, ಏನಾಯ್ತು? ಏನಿಲ್ಲ ರಾಮೋರೆ, ತಲೆ ತಗ್ಗಿಸ್ಕೊಂಡು ಪೇಪರ್ ಕರೆಕ್ಟ್ ಮಾಡ್ತಿದ್ನಲ್ಲ, ಕತೆ ಹಿಡ್ಕೊಂಡಿದೆ. ನಾನು ಸಣ್ಣವನಿದ್ದಾಗ ಈ ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ನೋಡ್ಬಿಟ್ಟು ಪಾಪ ಅನ್ಕೋತಿದ್ದೆ. ಆದರೆ ಇವಾಗ ಅರ್ಥ ಆಯ್ತೈತೆ, ಮಕ್ಕಳಿಗಿಂತ ಮೇಡಮ್ಮು ಮೇಷ್ಟ್ರುಗಳು ಇನ್ನ ಪಾಪ ಅಂತ. ಸರಿ, ನೀವು ಕೆಲಸ ಮಾಡ್ಕೊಳ್ಳಿ, ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ. ಸರಿ, ನೀವು ಬಂದಮೇಲೆ ನಾನು ತಿಂಡಿ ತೊಗೊಂಡು ಬರ್ತೀನಿ. ಸರಿ. ಹಲೋ. ಹಲೋ ಅಮ್ಮ. ಹಾಂ ಜಾನು. ಅಪ್ಪ ಹೇಗಿದ್ದಾರಮ್ಮ? ಪರವಾಗಿಲ್ಲ ಜಾನು, ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಆದರೂ ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಅಮ್ಮ, ನೀನೇನು ಭಯ ಪಡಬೇಡ, ಅಪ್ಪ ಬೇಗ ಸರಿ ಹೋಗ್ತಾರೆ. ನಾನು ದುಡ್ಡು ಅರೇಂಜ್ ಮಾಡ್ತಿದ್ದೀನಿ. ಸರಿ ಜಾನು, ನೀನು ಹುಷಾರು, ತುಂಬ ರಿಸ್ಕ್ ತೊಗೊಳಕ್ಕೆ ಹೋಗಬೇಡ. ಹಾಗೇನೂ ಇಲ್ಲಮ್ಮ, ನೀನು ಅವಾಗವಾಗ ನಂಗೆ ಫೋನ್ ಮಾಡ್ತಾಯಿರು, ಆಯಿತಾ? ಸರಿಮ್ಮ, ಮಾಡ್ತೀನಿ. ಸರಿಯಮ್ಮ, ಫೋನ್ ಇರ್ತೀನಿ, ಕೆಲಸ ಇದೆ. ಸರಿಮ್ಮ, ಬಾಯ್. ಏ ಬಾಲಂಕೋಸಿ, ಸುಮ್ಮನೆ ನನ್ನ ಹಿಂದೆ ಸುತ್ತಾಡೋದಲ್ವೇ? ಏನಾದರೂ ಒಂದು ಐಡಿಯಾ ಕೊಡು. ಅಯ್ಯ ಅಕ್ಕ, ಐಡಿಯಾ ಫ್ಯಾಕ್ಟ್ರಿನ ನೀವು ಹೋಗಿ ಹೋಗಿ ನನ್ನ ತವನ ಕೇಳ್ತಿದ್ದೀರಲ್ಲ. ಸರಿ, ಈಗ ಯಾವುದಕ್ಕೆ ಐಡಿಯಾ ಹೇಳ್ಬೇಕೋ ಹೇಳಿ. ನಿನಗೆ ಅದೇ ಗೊತ್ತಿಲ್ಲ ಪೆದ್ದಿ. ಲೇ, ನಿನ್ನೆ ಆ ಕೇಶವ ಬಂದಿದ್ನಲ್ಲೇ, ಅವನ ಮಗನ ಆನ್ಸರ್ ಪೇಪರ್ನ ಹೇಗೆ ಕರೆಕ್ಷನ್ ಮಾಡಬೇಕು ಅಂತ ಯೋಚಿಸೆ. ಅಯ್ಯೋ, ಅದ್ರಾಗ ಏನೈತೆ? ಆ ಟೀಚರ್ ರೂಮ್ ಒಳಗೆ ಸುಮ್ಕೆ ಓದಂಗೆ ಹೋಗ್ಬಿಡೋದು, ಆಮ್ಯಾಕೆ ಅವಳು ಗೊತ್ತಿಲ್ಲ ನಮಗೆ ತಿಂದ್ಬಿಟ್ಟು ಬಂದ್ಬಿಡೋದು. ಆಟಯ್ಯ ತಟ್ಟು ಬಿಡ್ತೀನಿ ನೋಡು. ಲೇ ಪೆದ್ದಿ, ನಾವು ಆ ಟೀಚರ್ ರೂಮ್ಗೆ ಹೋಗ್ತಿದ್ ಕೂಡಲೇ ಬನ್ನಿ ಬನ್ನಿ ಕೂತ್ಕೊಳ್ಳಿ, ನೀವು ಕೆಲವು ಪೇಪರ್ಸ್ನ ಕರೆಕ್ಷನ್ ಮಾಡಿ ಅಂತ ಪೇಪರ್ನ ಎತ್ಕೊಡ್ತಾಳೇನೆ. ಈ ಕೆಲಸನ ಆ ಟೀಚರ್ಗೆ ಗೊತ್ತಿಲ್ಲದಿರೋ ಹಾಗೆ ಮಾಡಬೇಕು. ವಾ, ಹೌದಲ್ಲ? ಹಾಂ ಅಕ್ಕ, ಹಿಂಗೆ ಮಾಡುಮ, ನಾವಿಬ್ಬರು ಒಂದೊಂದು ಮದ್ಗಿ ಪುಸ್ತಕನ ತಗೊಂಡು ಹೋಗಿ ಟೀಚರ್ ನಮ್ಗಿದನ್ನು ವಸಿ ಹೇಳ್ಕೊಡಿ ಅಂತ ಕೇಳೋದು. ಅವಳು ಹಂಗೆ ಹೇಳ್ಕೊಡ್ತಿದ್ದಾಗ ನೀವು ನಿಧಾನಕ್ಕೆ ತಿದ್ಬಿಡಿ. ನನಗೆ ಇದುವರೆಗೂ ಅರ್ಥ ಆಗದಿರೋ ವಿಷಯ ಅಂದರೆ ಇದೊಂದೇ ಕಣೆ. ಏನಕ್ಕ? ನೀನು ನಿಜವಾಗ್ಲೂ ಲೂಸಾ ಅಥವಾ ಲೂಸ್ ಥರ ಆ್ಯಕ್ಟ್ ಮಾಡ್ತೀಯಾ ಅಂತ. ದಡ್ಡಿ, ನಾವು ಮೊದಲು ಆ ಹುಡುಗನ ಪೇಪರ್ನ ಹುಡುಕಿ ನಿಧಾನವಾಗಿ ಕರೆಕ್ಟ್ ಮಾಡಬೇಕು ಅಂದರೆ ನಾವು ಆ ರೂಮಲ್ಲೇ ಇರಬೇಕು ಕಣೆ. ನಾವು ಆ ರೂಮಲ್ಲೇ ಉಳಿಬೇಕು ಅಂದರೆ ಅವಳ ಅನುಮತಿ ಬೇಕು. ಅವಳ ಅನುಮತಿ ಬೇಕು ಅಂದರೆ ಒಂದು ಒಳ್ಳೆ ಡ್ರಾಮಾ ಆಡಬೇಕು. ಆಡೋಣ? ವಾ, ನಾನು ರೆಡಿ. ಸರಿ.
ನಾನು ಹೇಳ್ದಾಗೆ ಮಾಡಬೇಕು, ತಿಳಿತಾ? ಹ್ಞೂ ಸರಿ ಅಕ್ಕ, ನೀವು ಹೇಳ್ದಂಗೆ ಮಾಡ್ತೀನಿ ಆಯಿತಾ? ಹ್ಞೂ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಅಣ್ಣ, ರಮಣ, ರಮಣ. ಲೇ ಮಂಜಾ, ಏನು ಲೈಟ್ ಹೊತ್ನಾಗೆ? ಏನು ಮಾಡೋದಣ್ಣ, ಎಲ್ಲ ಕ್ಯಾಮಿನೂ ಒಬ್ಬನೇ ಮಾಡಬೇಕಾಗೈತೆ. ನಮ್ಮ ದೊರೆಗೆ ಹೊಲತ್ತೋಗಿ ಬರೋಕ್ಕೂ ಪುರ್ಸೋದೇ ಇಲ್ಲ. ಸರಿ ಕಣಣ್ಣ, ದೊರೆ ಶಾನೆ ಬ್ಯುಸಿ ಆಗವ್ರೆ. ನಾನೇ ಬಾಸ್ಗೆ ಮೇವೋಯ್ತೋ ಇಲ್ವೋ ಅಂತ ನೋಡ್ಕೊಂಡು ಹಂಗೆ ದೊರೆಗೊಂದು ಸಲಾಮ್ ಹೊಡೆದು ಹೋಗುಮ್ಮ ಅಂತ ನಿಮ್ಮನ್ನ ಕರೆದೆ. ಸಲಾಮ್ ಕಣಣ್ಣ. ಬಲ್ಲ ಪಡ್ಡೆತ್ತದೆ. ಅಲ್ಲಕ್ಕಲ್ಲ, ಎಲ್ಲಿಂದ ಲೈಟ್ ಒಂದು ಮಾತು ಕಲ್ತ್ಕೊಂಡ್ಲ ನೀನು? ನಾ ಮಾತಾಡ್ತೀರ ನಿಂಗೆ ನಗು ಬತ್ತೈತಾ? ಅದಲ್ಲ ಕಣಣ್ಣ, ನೀವು ಹೊಲ್ಟೋಗಿ ಬರಬೇಕು ಅಂತ ಮಾಡಿದ್ಯಾ ಇಲ್ವಾ? ಲೇ ಮಂಜಾ, ನಿಂಗೆ ಇಷ್ಟೇ ಗೊತ್ತಿಲ್ಲ ಅಲ್ವಾ? ಏನು ವಿಷಯ? ಅದೇನಾಗೈತೆ ಅಂದರೆ ಮೇಡಮ್ಗೆ ಓಸಿ ಕೆಲಸಕ್ಕಲ್ಲ. ಸರಿ, ಅದಕ್ಕೆ ಕೆಲಸ ಅಂದರೆ ಮಕ್ಕಳು ಪರೀಕ್ಷೆ ಬರ್ದಿರೋದನ್ನ ತಿದ್ದ ಕೆಲಸ. ಅದಕ್ಕೆ ನಾನು ಮನೆಯಾಗೇ ಇರಬೇಕು. ಏನು ಅವ್ರ ಕೆಲ್ಸಕ್ಕೆ ನೀನು ಮನೆಯಾಗಿರ್ಬೇಕಾ? ಏನೋ ನೀವು ಹೇಳ್ತಿದ್ಯಾ? ಅದು ನಿಂಗೆ ಅರ್ಥ ಆಗಿಲ್ಲ ಬಿಡ್ಲ. ಅದು ಭಾರಿ ಟೆನ್ಷನ್ ಕೆಲಸ, ಸುಮ್ಕೆ ಅಲ್ಲ. ಅಲ್ಲ ರಾಮಣ್ಣ, ಪರೀಕ್ಷೆ ಬರ್ದಿದ್ದು ಮಕ್ಕಳು, ಮೇಡಮು ತಿತ್ತಿರೋದು. ಅಲ್ಲ, ನಿಂಗೆ ಯಾವ ಕಡೆಯಿಂದ ಟೆನ್ಷನ್ ಬಂದು ಮೆಚ್ಕೊಂಡೈತೆ ಹೇಳು? ಓಹೋ, ಅರ್ಥ ಆಯ್ತು ಬಿಡು. ಹೊಲುತ್ತೋಗಿ ಬರ್ದೇ ಇರೋಕ್ಕೆ ಒಂದು ನೆಪ ನಿಂಗೆ ಅಲ್ವಾ? ಲೇ ಪಡಿತದೆ, ಮೇಡಮ್ಗೆ ಏನಾರ ಬೇಕು ಅಂದರೆ ನನ್ನೇ ಕೇಳೋದು. ಅವಾಗ ನಾನು ಇಲ್ಲ ಅಂದರೆ ಹೆಂಗೆ ಹೇಳು? ಪಾಪ ಅವ್ರಿಗೆ ಯಾರೆಲ್ಲ ಸಹಾಯ ಮಾಡ್ತಾರೆ. ಓ ಹೌದೌದು, ನೀನೇ ಮಾಡಬೇಕು. ಯಾಕಂದರೆ ನಮ್ಮೂರಾಗಿ ಶಾನೆ ಓದ್ಕೊಂಡಿರೋದು ನೀನೇ ಅಲ್ವಾ? ಲೈ ಹಂಗೆ ತಟ್ಬಿಡ್ತೀನಿ ನೋಡು, ಆಡ್ಕತೀಯಾ? ಹಂಗಲ್ಲಣ್ಣ, ನೀನು ಹೆಂಗೂ ಮನೆಯಾಗೇ ಇರ್ತೀಯ, ಹಂಗೆ ಒಂದಾಗಿ ಅಕ್ಷರ ಕಲ್ತ್ಕೊಬಿಟ್ಟು ನಮಗೂ ಹೇಳ್ಕೊಡು. ಲೈ ಅದೆಲ್ಲ ಆಗದಿರೋ ಕೆಲಸಕ್ಕಲ್ಲ. ನನಗೂ ಪುಸ್ತಕಕ್ಕೂ ಸೆಟ್ ಹಾಕಿಲ್ಲ ಅಂತ ನಿಂಗೆ ಗೊತ್ತಿಲ್ವಾ? ಅರೆ ನಾವು ನಿಂಗೂ ಮೇಡಮ್ಗೂ ಸೆಟ್ ಆಗೈತಲ್ಲ, ಇನ್ನೇನಂತೆ? ಮಂಜಾ, ನಾನು ಅವಾಗಿಂದ ಶಾಂತವಾಗಿ ಮಾತಾಡ್ತೀವಿ ಅಂತ ಏನೇನು ಹೇಳ್ಬೇಡಕ್ಕಲ್ಲ. ನಾನು ಇನ್ನೂ ತಿಂಡಿನೂ ತಿಂದಿಲ್ಲ, ಪಾಪದಲ್ಲಿ ಹಂಗೆ ತಟ್ಬಿಡ್ತೀನಿ. ಹ್ಞೂ, ನೀನು ನೆಟ್ಗಿದ್ದಾಗಲೇ ಮಾತಾಡೋಕ್ಕಾಗಿಲ್ಲ, ಇನ್ನು ಹಸುವಲ್ಲಿದ್ದಾಗ ನೀನು ಏನು ಮಾತಾಡ್ತೀವೋ ನಿನಗೆ ಗೊತ್ತಾಗಕ್ಕಿಲ್ಲ. ಸರಿ ಸರಿ, ಅದೇನು ಸಹಾಯ ಮಾಡಬೇಕೋ ಮಾಡಿ, ಒಸಿ ಸಮಯ ಗಿಮ್ಯ ಮಿಕ್ಕಿದ್ರೆ ಹೊಲುತ್ತೋಗಿ ಬಾರೋಣ. ನೋಡಮ್ಮ ಓಲಾ. ಹಂಗೆ ಒಸಿ ಬಾಸ್ನುವೆ ನೋಡ್ಕ. ಲೇ ನಂಗೆಲ್ಲ ಗೊತ್ತೈತ್ಕಂತ ಹೋಗಲ್ಲ ಲೇ. ಲೋಕದಲ್ಲೇನೇ ನಡಿಲಿ ನನ್ನೀ ಕಾಯಕ ಬಿಡುವೆ. ಅಯ್ಯ ಪೆದ್ದ, ಏನೇನು ಹೇಳ್ತೀಯಲ್ಲ, ಹೇಳ್ತೀನಿ ಕೇಳ್ಕ. ಲೋಕದಲ್ಲೇನೇ ನಡೆಯುತ್ತಲಿರಲಿ ತನ್ನಿ ಕಾಯವ ಬಿಡನೆಂದು, ಇದು ಕಲ. ಸರಿ ಕಣಣ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ತೆಪ್ ಹೇಳ್ಬಿಟ್ಟು ಕನ್ನಡಕ್ಕೆ ಅವಮಾನ ಮಾಡ್ತಾನೆ. ರಾಮ ಅವರೇ, ತಿಂಡಿ ತಗೊಳ್ಳಿ. ನೀವು ತಿಂದ್ರಾ? ಇಲ್ಲ, ನಾನು ಆಮೇಲೆ ತಿಂತೀನಿ, ನೀವು ತಿನ್ನಿ. ಆಮೇಲೆ ಇನ್ನೊಂದಕ್ಕಿಂತ ಏನೋ ಹಂಗೆ ಒಂದೊಂದು ಬಾಯಿ ಹಾಕೊಳ್ಳಿ. ನಂಗೆ ಬೇಡ ರಾಮ ಅವರೇ, ನೀವು ತಿನ್ನಿ, ನಾನು ಆಮೇಲೆ ತಿಂತೀನಿ. ತಿನ್ನಿ ಹೇಳ್ತೀನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮಾಡಿ ಆಟೋದು ಕೆಲಸ ಮಾಡಿ ಹಿಂಗೆ ಹಸ್ಕೊಂಡಿದ್ರೆ ಹೆಂಗೆ ಹೇಳಿ? ನಂಗೆ ಸಾಕು, ನೀವು ತಿನ್ನಿ. ನೀವು ತಿನ್ನಿ ಹೇಳ್ತೀನಿ. ಮಾಡಿ ಮೆತ್ಕೆ ಮೆತ್ಕೆ ಮೆತ್ಕೆ. ಕತ್ ಸ್ಯಾನೇನು ಹೋಯ್ತಾಯ್ತಾ?
ಹಾಂ, ಈಗ ಸ್ವಲ್ಪ ನೋವು ಜಾಸ್ತಿ ಆಗಿದೆ, ಪರವಾಗಿಲ್ಲ, ಸರಿ ಹೋಗುತ್ತೆ. ನಂಗೆ ಅನ್ನಿಸ್ತೈತೆ ಯಾವನೋ ನಿಮಗೆ ಸರಿಯಾಗಿ ಸಾಪ ಹಾಕವನೆ. ಶಾಪನಾ? ಹ್ಞೂ, ಈ ಸ್ಕೂಲ್ ಹುಡುಗರು ಮಾಸ್ಟ್ರುಗಳಿಗೆ ಮೇಡಮ್ಗಳಿಗೆ ಸಾಪ ಹಾಕಕ್ಕಿಲ್ವೇ? ಹಾಗೇನೂ ಇಲ್ಲ. ಸರಿ, ಹುಡುಗರು ಹಂಗೋ ಹಿಂಗೆ ಬರ್ದಿದ್ರೆ ಸುಮ್ಕೆ ಪಾಸ್ ಮಾಡಿಬಿಡಿ. ಸುಮ್ಕೆ ಯಾಕವ್ರು ಸಾಪ? ಮಕ್ಕಳು ಹಾಗೋ ಹೇಗೋ ಬರೆದಿದ್ರೆ ನಾನು ಹಾಗೋ ಹೇಗೋ ಮಾರ್ಕ್ಸ್ ಕೊಟ್ಬಿಡ್ಬೇಕು ಅಲ್ವಾ? ಅವ್ರನ್ನ ಇವಾಗ ತಿದ್ದಕ್ಕಾಗಿಲ್ಲ ಅಂತಂದರೆ ಇನ್ಯಾವತ್ತೂ ತಿದ್ದಕ್ಕಾಗಲ್ಲ. ಅದು ಕರೆಕ್ಟೆಯ, ಇಲ್ಲಾಂದರೆ ನನ್ನ ಥರ ಆಗೋಗ್ಬಿಡ್ತಾರೆ. ಸುಮ್ಕೆ ತಮಾಷೆ ಮಾಡಿದೆ. ಸರಿ, ಮಾಡಿ. ನನಗೆ ಸಾಕು, ನೀವು ತಿನ್ನಿ ಇವಾಗ. ಒಂದು ತಗೊಳ್ಳಿ. ನೀವು ತಿನ್ನಿ. ಸಾಯಂ ಚೆಂದಾಗೈತೆ. ರಾಮು ಅವರೇ, ನಾನು ಏನು ಹೇಳಿದ್ದೆ ನಿಮಗೆ? ಅಯ್ಯಯ್ಯೋ, ಮರ್ತೇ ಬಿಟ್ಟೆ. ಕ್ಷಮಿಸ್ಬಿಡಿ, ಇನ್ನೊಂದು ಕಿತ್ತ ತೊಳೆ ಹಾಕಿಲ್ಲ. ಸರಿ. ಅಯ್ಯೋ, ಸ್ಯಾನೆ ಕತ್ನೋಯ್ತಾಯ್ತಾ? ಇರಲಿ, ಪರವಾಗಿಲ್ಲ, ಸರಿ ಹೋಗುತ್ತೆ ಬಿಡಿ. ಹಂಗಿದ್ರೆ ಒಸಿ ಮನೆ ಕಂಡು ಸುಧಾರಿಸ್ಕೊಂಡು ಹೋಗಿ. ಸರಿ, ಆಯಿತು. ನಾನು ತೋಟ ತಗೋಬತ್ತೀನಿ. ಬರಲಾ? ಹುಷಾರು. ಆಯಿತು, ನೀವು ಹುಷಾರು. ವಾರೇ ವಾ, ರಾಮಣ್ಣ ಹೊಲದ ಕಡೆಗೆ ಬರ್ತಾವನೆ ನೋಡ್ರಲ್ಲ. ಇದೇನಣ್ಣ ಭಾರಿ ಟೆನ್ಷನ್ ಕೆಲಸ. ಸಹಾಯ ಮಾಡಬೇಕು, ನಿಂಗೇನು ಅರ್ಥ ಆಗಕ್ಕಿಲ್ಲ ಅಂತ ಏನೇನೋ ಹೇಳ್ಬಿಟ್ಟು ಈಗ ಅದಕ್ಕೇನೋ ಒಬ್ಬರನ್ನೇ ಬಿಟ್ಟು ಬಂದಿದ್ಯಾ? ಓ, ನಿನ್ನಿದ್ರೆ ತೊಂದರೆನೇ ಜಾಸ್ತಿ ಅಂತ ಅದಕ್ಕೇನೋ ಓಡಿಸ್ಬಿಟ್ರಾ? ರಮಣ, ಏನಾರೈತೆ ನಿನ್ ಕಿವಿಗೆ? ಯಾಕ್ಲಾ? ಮತ್ತೇನೇನು, ನಾವು ಆಟೋನ್ ಕಿರ್ಸ್ಕೊಂಡ್ರುವೆ ಸೇಟ್ ಅಂಗಡಿಲಿ ಚಿನ್ನ ಅಡನಿಟ್ಟನ್ನಂಗೆ ಏನೋ ಫೀಲಿಂಗ್ ಅಲ್ಲಿ ಹೋಯ್ತಿದ್ಯಲ್ಲ, ಏನಾಯ್ತು? ರಮಣ, ನಾನು ಮನೆ ಹತ್ರ ಬಂದು ಮಾತಾಡ್ಸಾಗ ಸಂದಾಗೆ ಇದ್ದೆ, ಈಗ ದಿಟ್ಟವಾಗ್ಲೂ ಅದಕ್ಕೆ ಬೈದು ಓಡಿಸ್ಬಿಟ್ರಾ? ನಗ್ರಲ್ಲ ನಗಿ ಬಡ್ಡೆತವ, ನಿಮ್ಮಿಂದನೇ ನನಗೆ ಪ್ರಾಬ್ಲಮ್ಮು. ಏನು ನಮ್ಮಿಂದನ? ನಾವೇನ್ ಮಾಡಿದ್ವಿ? ಮತ್ತಿನ್ನೇನು, ನೀವು ಬರ್ದಿರೋ ಪರೀಕ್ಷೆ ಪೇಪರ್ನ ತಿದ್ದಿ ತಿದ್ದಿ ಮೇಡಮ್ಗೆ ಸಾಕಾಗೋಗ್ಬಿಟ್ಟೈತೆ. ನಾವೇನ್ ಪರೀಕ್ಷೆ ಮಡ್ಗಿ ಅಂತ ಅವ್ರನ್ನೇನ್ ಬೇಡ್ಕತೀವ? ಯಾ ನನ್ನ ಮಗ ಪರೀಕ್ಷೆ ಕಂಡಿಡ್ದವನು? ಲೇ, ನೀನ್ ಸುಮ್ಕಿರ್ಲ. ಈಗ ಅದ್ರಿಂದ ಏನಾಯ್ತು ರಮಣ? ಮೇಡಮ್ಗೆ ಕತ್ತಿಡ್ಕೊಬಿಟ್ಟೈತೆ ಕಲ. ಹೆಂಗೆ ಹೆಂಗೆ ಅಂದ್ರೆ ತಲೆ ಬಗ್ಗಿಸ್ಕೊಂಡು ಕೆಲಸ ಮಾಡ್ತಿರ್ತಾರಲ್ಲ, ಅದಕ್ಕೆ. ನೋಡು ನೋಡು, ಮಾಡೋ ತೆಪ್ಪೆಲ್ಲ ನಿಂದು, ಆಮ್ಯಾಗ ನಮ್ಮಂಗ್ ಬೈತ್ಯ. ಲೇ, ನಂದೇನ್ಲ ತೆಪ್ಪು? ನಾನು ಅವತ್ತೇ 7 ಅನ್ಕೊಂಡೆ. ಮೇಡಮ್ ಪಾಪ ನೆಲದ ಮ್ಯಾಗ ಕುತ್ಕೊಂಡು ಕರೆಕ್ಷನ್ ಮಾಡ್ತಾ ಇದ್ರು. ನೀನ್ ನೋಡಿ ಸುಮ್ಕಿದ್ಯಾ? ಒಂದ್ ಟೇಬಲ್ ತಗೊಳಕ್ ಆಗಕ್ಕಿಲ್ವಾ ನಿಂಗೆ? ನಿಂಗೆ ಸರಿಯಾಗಿ ಹೆಂಡ್ತಿನೂ ನೋಡ್ಕೋಕ್ ಬರೋದಿಲ್ಲ ರಮಣ. ನೋಡ್ದಣ, ಇರೋದಿಷ್ಟು ಬಾಯಿಂದ ಬರೋ ಮಾತೆಲ್ಲ ಬುಲೆಟ್ ಇದ್ದಂಗೆ. ಹೆಂಗ ನಮ್ಮ ಹುಡುಗರು? ಸರಿ ಕಣ್ರಪ್ಪ, ನಂದೇ ತೆಪ್ಪು. ಈಗ ನಾನು ಮೇಡಮ್ಗೆ ಟೇಬಲ್ ತಗೋಗಿ ಕೊಡ್ತೀನಿ, ಆದರೆ ಅವ್ರ ಕತ್ನವ್ಗೇನ್ರಲ್ಲ ಮಾಡೋದು? ನಿಂಗೆ ಗೊತ್ತಿಲ್ದಿರೋದು ಏನೈತೆ ರಮಣ? ಗಡ್ಡಿಲಿ ಪೈಲ್ವಲ್ರಿಗೆ ಮಾಡಂಗೆ ಮೇಡಮ್ಗೂ ಎಣ್ಣೆ ಮಾಲಿಶ್ ಮಾಡಿ ನಡ್ಕೆ ತೆಗಿ ಅತ್ತೇಯ. ನನ್ನಿಂದ ಹಾಕಿಲ್ಲ. ನೋಡು ನೋಡು, ನಾನು ಹೇಳಿದ್ದು ದಿಟಾಯ್ತು. ನಿಂಗೆ ಸರಿಯಾಗಿ ನೋಡ್ಕೊಳಕ್ಕೆ ಬರೋದಿಲ್ಲ. ನೀನು ನೋಡ್ಕೊತಿ, ಇನ್ಯಾರು ನೋಡ್ಕೋತಾರ? ಅದಿಯೇ ಬ್ಯಾರವ್ರ ಕೈಯಾಗ ಮಾಡ್ಸಿಯಾ? ಇಲ್ಲ. ಬೇಗ ನಡಿ ಹೋಗು, ಮೇಡಮ್ಗೆ ಟೇಬಲ್ ತಗೊಂಡೋಗು.
ಲೈ ಕುಡ್ಸಾಮಿ ಮೇಕೆತ್ಲ ಬಾ ಬಾ ಮೆತ್ತಿಗೆ ಮೆತ್ತಿಗೆ ಬಾ ಬಾವಾ ಟೇಬಲ್ ಯಾಕೆ ತೊಗೊಂಬರ್ತಿದ್ದೀರಾ? ಅದಕ್ಕೆ ಜಾನಕಿ ಅವರು ತಲೆ ತಗ್ಗಿಸ್ಕೊಂಡೇ ಕೆಲಸ ಮಾಡ್ತಿದ್ರಲ್ಲ ಅದಕ್ಕೆ ಅವ್ರಿಗೋಸ್ಕರ ಈ ಟೇಬಲ್ ತಗೊಬಂದೆ. ಓ ಒಳ್ಳೆಯದೇ ಆಯಿತು. ನೋಡೆ ಚಂದ್ರಿ, ಬಾವಂಗೆ ಅವ್ರ ಹೆಂಡತಿ ಮೇಲೆ ಅದೆಷ್ಟೊಂದು ಕಾಳಜಿ ಅಂತ. ಅಲ್ಲ ಅದಕ್ಕೆ ಪಾಪ ಅವ್ರು ಆಟೋ ಒಂದು ಕಷ್ಟಪಡ್ತಾ ಇರುವಾಗ ನಾನು ಈಟು ಮಾಡದೇ ಇದ್ರೆ ಹೆಂಗೆ ಹೇಳಿ. ಅದಕ್ಕೆ ಇದು ಇಟ್ಬಿಟ್ಟು ಬರ್ತೀನಿ. ಸರಿ ಬಾ. ಹೇ ಎತ್ಕೊಳ್ಳ ಮೆತ್ತಿಗೆ 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 ಮೇಲೆತ್ತು ಮೇಲೆತ್ತು. ಹಾಂ ಬಾ ಬಾ ಬಾ. ಅಕ್ಕ ಈ ಪಿಲಾನು ಉಲ್ಟಾನಾ? ಮುಚ್ಚೆ ಬಾಯ್. ಆ ಕೋಣ ಟೇಬಲ್ನ ಒಳಗಿಟ್ಟು ಹೊರಗೆ ಹೋಗ್ತಾನೆ. ಆಮೇಲೆ ನಮ್ಮ ಡ್ರಾಮಾನ ಶುರು ಮಾಡಿದ್ರೆ ಆಯಿತು. ಅಲ್ಲಿವರೆಗೂ ನೀನು ಸುಮ್ಮನೆ ಇರು ಸಾಕು. ಅವನ ಹೆಂಡ್ರ ಮೇಲೆ ಈಟೊಂದು ಕಾಳಜಿ ತೋರಿಸ್ತಿರೋದು ನೋಡ್ತಿದ್ರೆ ಇವತ್ತು ಬಿಟ್ಟೋಗಂಗೆ ಕಾಣ್ತಿಲ್ಲ. ಲೇ ಅದೇನೇ ಆದರೂ ಸರಿ, ಇವತ್ತು ಅವಳ ರೂಮ್ ಒಳಗೆ ಹೋಗಿ ನಾವು ಅಂದ್ಕೊಂಡಿರೋದನ್ನು ಮಾಡಲೇಬೇಕು. ಇಲ್ಲೇ ಇದ್ರೆ ಡೌಟ್ ಬರುತ್ತೆ. ಬಾ. ಇದೇನಿದು ರೀಡಿಂಗ್ ಟೇಬಲ್ ಎಲ್ಲ ತಂದುಬಿಟ್ಟಿದ್ದೀರಾ? ನಿಮಗೆ ಅಂತನೆಯ ಅಲ್ಲ, ನಂಗೆ ಇದು ಬೇಕು ಅಂತ ನಂಗೊಂದು ಮಾತು ಹೇಳೋಕ್ಕಿಲ್ವಾ? ನಂಗೆ ಗೊತ್ತಾಗಬೇಕು ಹೇಳಿ. ನನಗೇನು ಪರವಾಗಿಲ್ಲ, ನಾನು ಹೀಗೆ ಕುತ್ಕೊಂಡು ಪೇಪರ್ ಕರೆಕ್ಟ್ ಮಾಡ್ತಿದ್ದೆ. ಅದಕ್ಕೆ ಮತ್ತೆ ಕತ್ತು ಹಿಡ್ಕೊಂಡಿರೋದು. ಇನ್ನೂ ನೋಯ್ತೈತಾ? ಸ್ವಲ್ಪ ನೋವಿದೆ. ಈ ಕಡೆ ತಿರುಗಿದ್ರೆ ನೋವುತ್ತೆ. ಗೊತ್ತಿಲ್ಲ 2-3 ಸಲ ತಿರುಗಿಬಿಟ್ಟೆ, ನೋವು ಜಾಸ್ತಿ ಆಯಿತು. ಅಲ್ಲ ನಿಮ್ಗೆ ವಾಕ್ಯ ಅಂದರೆ ಓಕೆ ಅಂದರೆ ನಾನು ಸರಿ ಮಾಡಲಾ? ನೀವಾ? ನಿಮಗೆ ಸರಿ ಮಾಡೋಕ್ಕೆ ಬರುತ್ತಾ? ಏನು ಹಿಂಗಂದ್ಬಿಟ್ರೆ ಬೈಲ್ವಾನ ಅನ್ನಕ್ಕೆ ಒಸಿ ವೈದ್ಯನ ಕ್ಯಾಮೇನೂ ಗೊತ್ತಿರಬೇಕು. ಒಂದು ನಿಮಿಷ ಇರಿ, ಬಂದೆ. ಒಸಿ ಇಲ್ಲಿ ಕೂತ್ಕೊಳ್ಳಿ. ಮೆತ್ತಿಗೆ 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 ಮೆತ್ತಿಗೆ. ಹಾಂ ಹಂಗೆ ತಿರ್ಕೊಳ್ಳಿ. ಹಾಂ ಇಲ್ಲಿ ನೋಯ್ತೈತಾ? ಇಲ್ಲಿ ಇಲ್ಲಿ ಅಮ್ಮ ಸ್ಯಾನೆ ನೋಯ್ತೈತಾ? ಒಂದು 5 ನಿಮಿಷ ಕಣ್ಣು ಮುಚ್ಕೊಬಿಡಿ, ಎಲ್ಲ ಸರಿ ಹೋಯ್ತದೆ. ಹಾಂ ಕೈ ಬಿಡಿ ಕೈ ಬಿಡಿ. ಅಮ್ಮ ಅಮ್ಮ ಅಲ್ಲ ನೀವು ಕತ್ನ ಒಸಿ ಸಡ್ಲ ಬಿಡಿ, ಸಡ್ಲ ಬಿಡಿ. ಹಾಂ ಹಂಗೆ. ಹಾಂ ಅಬ್ಬಾ ಒಂದು 2 ನಿಮಿಷ ಕಣ್ಣು ಮುಚ್ಕೊಬಿಡಿ, ಎಲ್ಲ ಸರಿ ಹೋಯ್ತದೆ. ಅಬ್ಬಾ 2 ನಿಮಿಷ ಸರಿ ಹೋಯ್ತದೆ.